ಫೈನಲಿ ವಕ್ಫ್ ಬಿಲ್ ಅನ್ನ ಮಂಡನೆಯನ್ನ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಅದು ಪಾಸ್ ಕೂಡ ಆಗಿದೆ. ಇನ್ನೂ ಕೂಡ ಪ್ರೊಸೀಜರ್ ಬಾಕಿ ಇದೆ. ಜಾರಿ ಆಗ್ಬಿಡ್ತಾ ಅಂತಂದ್ರೆ ಇಲ್ಲ, ಅದಕ್ಕೆ ಅದರದೇ ಆದಂಥ ಪ್ರೊಸೀಜರ್ಸ್ಗಳಿದೆ. ಅದೆಲ್ಲವೂ ಕೂಡ ಆಗಬೇಕು. ಲೋಕಸಭೆ ಆದ ನಂತರ ರಾಜ್ಯಸಭೆಗೆ ಹೋಗಬೇಕು, ಅಲ್ಲೂ ಕೂಡ ಅಂಗೀಕಾರ ಆಗಬೇಕು. ತದನಂತರ ರಾಷ್ಟ್ರಪತಿಗಳಿಗೆ ಹೋಗುತ್ತೆ, ತದನಂತರ ಅದು ಕಾನೂನಾಗುತ್ತೆ ರಾಷ್ಟ್ರಪತಿಗಳ ಸಹಿ ಆದ ನಂತರ. ಸೊ ಈ ವಕ್ಫ್ ಬಿಲ್ ವಿಚಾರದಲ್ಲಿ ಈಗ ಬಹಳ ಮಟ್ಟದಲ್ಲಿ ಹೋರಾಟ ನಡೀತಾ ಇತ್ತು. ಇದು ಒಂದು ರೀತಿಯಾದಂಥ ಮಾರಕ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರು. ಬಟ್ ಈ ವಕ್ಫ್ ಅನ್ನುವಂಥದ್ದಕ್ಕೆ ಒಂದು ಹೆಸರನ್ನ ಬದಲಾವಣೆಯನ್ನ ಮಾಡಿದ್ದಾರೆ. ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಚೆನ್ನಾಗಿದೆ ಅದು, ಆ ಹೆಸರನ್ನ ಬದಲಾವಣೆಯನ್ನ ಮಾಡಿರುವಂಥದ್ದು. ಈ ವಿಚಾರದಲ್ಲಿ ಇವತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸಿದರು. ಅವ್ರು ಯಾವುದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ ಅಂತಂದ್ರೆ, ಸಂಬಳವನ್ನ ಜಾಸ್ತಿ ಮಾಡಿದಾಗ ಮಾತ್ರ ಅವರು ವಿರೋಧನ ವ್ಯಕ್ತಪಡಿಸಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲದಕ್ಕೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿರೋದು ಇವತ್ತು ಸಂಸತ್ನ ಭವನ. ಅವತ್ತು ಕಾಂಗ್ರೆಸ್ನವರು ಮಾಡಿದ್ದು ಕೂಡ ಐತಿಹಾಸಿಕ ಕ್ಷಣಕ್ಕೇನೆ ಸಾಕ್ಷಿಯಾಗಿತ್ತು. ಅದು ಅವರಿಗೆ ಒಂದು ಪವರ್ ಅನ್ನ ಕೊಡೋ ಮೂಲಕವಾಗಿ ವಕ್ಫ್ ವಿಚಾರದಲ್ಲಿ ವಿಪಕ್ಷಗಳ ವಿರೋಧದ ಮಧ್ಯೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮಂಡನೆಯನ್ನ ಮಾಡಿದರು. ಅನೇಕ ರೀತಿಯಾದಂಥ ಟೀಕೆಗಳು ಬಂತು, ಅನೇಕ ರೀತಿಯಾದಂಥ ವಿರೋಧಗಳು ಬಂತು, ಅನೇಕ ರೀತಿಯಾದಂಥ ಹೋರಾಟಗಳಾಯಿತು. ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಮುಸ್ಲಿಂ ಮುಖಂಡರೆಲ್ಲ ಹೋರಾಟವನ್ನು ಮಾಡಿದರು. ಸಚಿವ ಕಿರಣ್ ರಿಜಿಜು ಇವತ್ತು ಲೋಕಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದರು. ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಿರೋಧ ಪಕ್ಷಗಳೆಲ್ಲ. ಅದನ್ನು ಅಜೆಂಡಾನೇ ಅದಿದ್ದು, ಇದಕ್ಕೆ ನಾವು ವಿರೋಧವನ್ನು ಮಾಡಲೇಬೇಕು ಅಂತೇಳಿ. ವಿರೋಧ ಮಾಡದೇ ಇದ್ದಿದ್ರೆ ಆಚೆ ಬಂದರೆ ಅವರು ನಂಬಿಕೊಂಡಿರುವಂಥ ಸಮುದಾಯಗಳು ಏನು ಮಾಡಬೇಕು? ಓಟ್ ಹಾಕ್ತಿದ್ರಾ? ವಕ್ಫ್ ಬಿಲ್ಗೆ ಉಮೀದ್ ಅಂತ ಹೆಸರು ಬದಲಾವಣೆಯನ್ನ ಮಾಡಿದ್ದಾರೆ. ಹೆಸರು ಚೆನ್ನಾಗಿದೆ, ಉಮೀದ್. ಅರ್ಥ ಏನು? ಉಮೀದ್ ಅಂದರೆ ಭರವಸೆ, ನಿರೀಕ್ಷೆ ಅಂತ. ಇದೆಲ್ಲವೂ ಕೂಡ ಬಹಳ ಅರ್ಥಗರ್ಭಿತವಾಗಿರುವಂಥ ಶಬ್ದ, ಉಮೀದ್ ಅಂತ ಹೇಳಿ. ಭರವಸೆಯನ್ನು ಇಟ್ಕೊಳ್ಬೇಕು. ವಕ್ಫ್ ತಿದ್ದುಪಡಿ ಬಿಲ್ಗೆ ಪ್ರತಿಪಕ್ಷಗಳು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ದರು. ಅದನ್ನು ನಾನು ಹೇಳಿದೆ. ಅವರು ವಿರೋಧ ವ್ಯಕ್ತಪಡಿಸದೇ ಇರುವಂಥದ್ದು ಒಂದೇ, ಸಂಬಳವನ್ನು ಜಾಸ್ತಿ ಮಾಡಿದಾಗ ಯಾವುದಕ್ಕೂ ವಿರೋಧ ವ್ಯಕ್ತಪಡಿಸ್ದೇನೆ ಸುಮ್ಮನೆ ಇದ್ದಿದ್ದು. ಕಾರಣ ಅದು ಅವ್ರಿಗೆ ಬರುತ್ತೆ ಅಲ್ವಾ. ಇಲ್ಲಿ ಎಲ್ಲದಕ್ಕೂ ಕೂಡ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸೋದು, ಅದೇ ಅಜೆಂಡಾ. ವಿರೋಧ ವ್ಯಕ್ತಪಡಿಸಲೇಬೇಕು. ವಕ್ಫ್ ತಿದ್ದುಪಡಿ ಬಿಲ್ಗೆ ಪ್ರತಿಪಕ್ಷಗಳು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದರು. ಅವತ್ತ್ಯಾಕೆ ಇದೇ ಪಕ್ಷಗಳೆಲ್ಲ ಇದ್ವಲ್ಲ ಪ್ರತಿಪಕ್ಷಗಳಲ್ಲಿ, ಅವತ್ತ್ಯಾಕೆ ಈ ವಿಚಾರದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ? ವಕ್ಫ್ಗೆ ಆ ರೀತಿಯಾದಂಥ ಸ್ವತಂತ್ರವನ್ನು ಕೊಟ್ಟು ಬೇರೆ ಸಮುದಾಯಗಳಿಗೆಲ್ಲ ಅನ್ಯಾಯ ಆದಾಗ ಈ ವಿರೋಧಗಳು ಅವತ್ತ್ಯಾಕೆ ಬರಲಿಲ್ಲ ಅಂತ ಕಾಂಗ್ರೆಸ್ ಅದಕ್ಕೆ ಪವರನ್ನು ಕೊಟ್ಟಾಗ. ಬಹಳ ಒಂದೊಂದು ಸಂದರ್ಭದಲ್ಲಿ ಪಕ್ಷಗಳು ನಡ್ಕೊಳ್ಳುವಂಥ ರೀತಿಗಳಿದೆಯಲ್ಲ, ಬಹಳ ಬೇಸರವನ್ನು ತರುತ್ತೆ. ಅವರು ಆಡುವಂಥ ಆಟಗಳು. ಯಾಕಪ್ಪ ಇವರನ್ನು ನಂಬಬೇಕು, ಹೇಗೆ ನಂಬಬೇಕು ಅಂತ ಹೇಳಿ. ಹಾಗಿದ್ದಾಗ ಏನು ಹೇಳಿದ್ರು ಕಿರಣ್ ರಿಜಿಜು ಅಂತ ಕೇಳಿಸ್ಕೊಳ್ಳಿ, ಏನಾಯ್ತು ಇವತ್ತು ಸದನದಲ್ಲಿ ಅಂತ. Speaker sir, I rise to move the motion for consideration of the Waqf Amendment Bill 2025 and Musliman Waqf Repeal Bill 2024. अध्यक्ष महोदय जी, आपने जो रूलिंग दिया है, जेपीसी के बारे में जिक्र किया है, उसी के साथ साथ जुड़ते हुए एक मिनट किरण जी, एक मिनट श्री सोगत राय जी संशोधन संख्या 108 को प्रस्तुत करें। आप बोल रहे थे ना? हाँ, अंडर रूल 77(2) of the rules of procedure, I propose that the Waqf Amendment Bill 2025 be recommitted for the purpose of eliciting. तक इन्होंने इस कानून को इतना ऐसा बना दिया कि इसको चुनौती देने तक का भी हक कहीं नजर नहीं आता था। ना कोई ऑडिट, ना कोई निरीक्षण, बस भूमि अधिग्रहण की बात। शहर दर शहर, गली दर गली इस पर एक तरह से कब्जे के बाद दूसरा कब्जा करने का काम किया गया। ये धर्मनिरपेक्षता नहीं थी, ये एक नरम विभाजन की ओर ले जाने का काम था, एक नरम विभाजन की ओर ले जाने का काम था। लेकिन हमने अब इस कानून में बदलाव किया है ताकि मुस्लिम समुदाय के सभी गरीब से गरीब व्यक्ति का भी इसमें भला हो सके। ಈಸ್ ರೈಟ್ ಆ್ಯಕ್ಚುಲಿ. ಯಾಕೆ ಅಂತಂದರೆ ಇದು ಅನೇಕ ಮುಸ್ಲಿಮರಿಗೂ ಕೂಡ ಅದೇ ರೀತಿಯಾದಂಥ ಅನ್ಯಾಯ ಆಗಿರುವಂಥದ್ದಿದೆ, ಅನೇಕ ಹಿಂದೂಗಳಿಗೂ ಅನ್ಯಾಯ ಆಗಿದೆ, ಬೇರೆ ಸಮುದಾಯಗಳಲ್ಲಿರುವಂತಹ ಜನರಿಗೂ ಕೂಡ ಅನ್ಯಾಯ ಆಗಿದೆ. ಯಾಕೆ ಅಂತಂದರೆ ಕಾಂಗ್ರೆಸ್ ಹೇಗೆ ಪವರ್ ಕೊಟ್ಟಿತ್ತು ಅಂತಂದರೆ, ವಕ್ಫ್ನಲ್ಲಿ ಅದು ಅವರ ಜಮೀನು ಅಂತೇಳಿ ಬೇಲಿಯನ್ನು ಹಾಕ್ಕೊಂಡು ಅವ್ರದ್ದು ಅಂತಂದರೆ ಯಾರು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಪ್ರಶ್ನೆ ಮಾಡೋ ಹಾಗಿರಲಿಲ್ಲ. ಅದು ಹೆಂಗಾಗುತ್ತೆ? ಈ ದೇಶದಲ್ಲಿ ಒಂದೇ ಕಾನೂನಲ್ವಾ? ಕೇಂದ್ರದ ವಾದ ಏನು?
ಏಕಪಕ್ಷೀಯವಾಗಿ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಈಗ ಟೀಕೆ ಮಾಡ್ತಾ ಇದ್ರಲ್ಲ, ವಕ್ಫ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತೇಳಿ. ಅದಕ್ಕೆ ಕೇಂದ್ರ ಹೇಳ್ತಾ ಇರುವಂಥದ್ದು, ನಾವೆಲ್ಲೂ ಕೂಡ ಏಕಪಕ್ಷೀಯವಾಗಿ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಅಂತಾನೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ವಿಧೇಯಕ ಮಂಡನೆಗೂ ಮುನ್ನ ಜೆಪಿಸಿ ರಚನೆಯನ್ನ ಕೂಡ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೆಲ್ಲ ಬೇರೆ ಪಕ್ಷಗಳದ್ದು ಕೂಡ ನಾಯಕರುಗಳಿರ್ತಾರೆ. ಸೊ ಅದನ್ನು ಕಮಿಟಿ ರಚನೆ ಮಾಡಿದ್ರು, ಜೆಪಿಸಿಯನ್ನು ರಚನೆ ಮಾಡಿದ್ರು. ವಿಧೇಯಕ ಮಂಡನೆಗೂ ಮುನ್ನ ಆಗಿತ್ತಿದು. ಅದೆಲ್ಲ ಆದ ನಂತರವೇ ಒಂದಿಷ್ಟು ಬದಲಾವಣೆಗಳಾಗಬೇಕು ಅಂತ ಕೇಳಿದರು. ಹಾಗಾಗಿ ಅಲ್ಲಿ ಮಾಡ್ಕೊಂಡಿದ್ದಾರೆ. ಜೆಪಿಸಿಯಲ್ಲಿ 284 ನಿಯೋಗ ವಾದ ಮಂಡನೆಯನ್ನು ಮಾಡಿರೋದು. ಜೆಪಿಸಿಯಲ್ಲಿ ಎಲ್ಲರದ್ದು ಅವ್ರದ್ದೇ ಆದಂಥಗಳಿಗೆ ಏನು ಬೇಡಿಕೆಗಳಿದ್ವು, ಆಮೇಲೆ ಇದು ಆಗಬಾರ್ದು ಇದು ಆಗಬೇಕು ಅಂತೇಳೆಲ್ಲ ಇತ್ತಲ್ಲ, ಅವುಗಳನ್ನೆಲ್ಲ ಅದರಲ್ಲಿ ವಾದ ಮಂಡನೆಯನ್ನು ಮಾಡಿದರು. ತದನಂತರ ಇದು ರೆಡಿ ಆಗಿರೋದು. ಯಾವ ಸಮುದಾಯಗಳಿಗೂ ಕೂಡ ಅನ್ಯಾಯ ಆಗಲ್ಲ ಅನ್ನುವಂಥದ್ದು ಕೇಂದ್ರದ ವಾದ. ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರ ಸದಸ್ಯರು, ಮುಸ್ಲಿಂ ಮಹಿಳಾ ಸದಸ್ಯರು ಸಹ ಇರಲಿದ್ದಾರೆ ಅನ್ನುವಂಥದ್ದನ್ನು ಕೇಂದ್ರ ವಾದವನ್ನು ಮಂಡನೆ ಮಾಡ್ತಾ ಇದೆ. ಕೇಂದ್ರ ಇದಕ್ಕೆಲ್ಲವೂ ಕೂಡ ಸ್ಪಷ್ಟೀಕರಣ ಕೊಡಬೇಕಲ್ಲ, ಹಾಗಾಗಿ ಆ ಸ್ಪಷ್ಟೀಕರಣವನ್ನು ಈಗ ಕೇಂದ್ರ ಕೊಟ್ಟಿದೆ. ಸೊ ಇನ್ನು ವಿಪಕ್ಷಗಳ ವಾದ ಏನಿದರಲ್ಲಿ ಅನ್ನುವಂಥದ್ದನ್ನು ಕೂಡ ನೋಡ್ಬಿಡೋಣ. ವಕ್ಫ್ ಹೆಸರಲ್ಲಿ ಬಿಜೆಪಿಯಿಂದ ದ್ವೇಷ ರಾಜಕಾರಣ ಅವತ್ತೇನಾಗಿತ್ತು ಮಾನ್ಯ ರಾಹುಲ್ ಗಾಂಧಿ ಅವರೇ? ವಿಪಕ್ಷಗಳು ಹೇಳ್ತಾ ಇರೋ ರೀತಿಯಲ್ಲಿ ನೋಡೋದಾದರೆ ಹಾಗಿದ್ದಾಗ ಅವತ್ತೇನಾಗಿತ್ತು? ದ್ವೇಷ ರಾಜಕೀಯ ಅಲ್ವಾ? ಎಲ್ಲ ವಕ್ಫಿಗೆ ಪವರನ್ನು ಕೊಟ್ಬಿಟ್ಟು ಕೋರ್ಟಲ್ಲೂ ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡದೇ ಇರುವಂಥ ರೀತಿಯಲ್ಲಿ ತಂದಿಟ್ಟಿದ್ರಲ್ಲ, ಅವತ್ತೇನು ಮಾಡಿದ್ರಿ ನೀವು? ಅದು ದ್ವೇಷದಲ್ವಾ? ಯಾವ ಓಲೈಕೆ ಅದು? ವಕ್ಫ್ ಆಸ್ತಿ ಮುಸ್ಲಿಂ ಸಮುದಾಯ ಬೆನ್ನೆಲುಬು. ಹೆಂಗೆ 9 ಲಕ್ಷ ಎಕರೆ ಪ್ರದೇಶವನ್ನು ಹೊಂದೋದು ಒಂದೇ ಒಂದು ಸಮುದಾಯ, ಮತ್ತು ಅದೇ ಸಮುದಾಯ ಅತ್ಯಂತ ಹಿಂದುಳಿದಿರೋದು ಬಡತನದಲ್ಲಿರೋದಂತೆ. ಏನ್ರಿ ಯಾವ ಲೆಕ್ಕಾಚಾರ ನಿಮ್ಮದು? ಸಂವಿಧಾನ ದುರ್ಬಲಗೊಳಿಸುವಂಥ ಮುಸ್ಲಿಮರ ಹಕ್ಕು ಕಸಿಯೋ ಹುನ್ನಾರ. ವಕ್ಫ್ ಪವರನ್ನು ಕಿತ್ಕೊಂಡ್ರೆ ಅದು ಹೆಂಗ್ರಿ ಮುಸ್ಲಿಮರ ಹಕ್ಕು ಕಿತ್ಕೊಂಡಂಗಾಗತ್ತೆ? ಈಗೆಲ್ಲಿ ವಕ್ಫ್ ಮುಸ್ಲಿಮರಿಗೆ ಆ ಜಾಗಗಳನ್ನು ಕೊಟ್ಟಿದೆ ಮನೆ ಕಟ್ಟೋಕ್ಕೆ, ಅವರಿಗೆ ಬೇಕಾಗಿರುವಂಥದ್ದನ್ನೆಲ್ಲ ಆಶ್ರಯವನ್ನು ಕೊಡೋಕ್ಕೆ. ಅದು ಬೇರೆ ಜಮೀನಲ್ಲಿ, ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಕೊಡ್ತಾ ಇಲ್ವಾ? ಅದನ್ನು ಮಾತಾಡೋಕ್ಕಾಗಲ್ಲ ನಿಮಗೆಲ್ಲ. ವಿಪಕ್ಷಗಳು ಸೂಚಿಸಿದಂತಹ ತಿದ್ದುಪಡಿ ಜೆಪಿಸಿ ಅಂಗೀಕರಿಸಿಲ್ಲ ಅಂತಿದ್ದಾರೆ. ನೀವು ತಿದ್ದುಪಡಿಯನ್ನು ಸೂಚಿಸಿರುವಂಥ ವಿಚಾರಗಳು ಹೆಂಗಿದ್ದಾವೆ? ಜೆಪಿಸಿಯಲ್ಲಿ ಕಲಂವಾರು ವಿಸ್ತೃತ ಚರ್ಚೆ ನಡೆದಿಲ್ಲ ಅಂತಿದ್ದಾರೆ. ವಕ್ಫ್ ಬಗ್ಗೆ ಜ್ಞಾನವಿಲ್ಲದವರು ಸಮಿತಿಯಲ್ಲಿದ್ದಾರೆ ಅಂತಿದ್ದಾರೆ. ಏನು ಜ್ಞಾನ ಇರಬೇಕಾಗಿರೋದು ಇದರಲ್ಲಿ? ಏನಿರಬೇಕಾಗಿರೋದು ಜ್ಞಾನ? ಯಾವ ಜಾಗಕ್ಕೆ ಯಾರು ಅರ್ಹರು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಕ್ಕೆ ಯಾವ ಜ್ಞಾನ ಬೇಕಾಗಿರೋದು ನಿಮಗೆ? ಯಾವ ಪವರನ್ನು ಕೊಟ್ರಿ ನೀವು? ಈ ದೇಶದಲ್ಲಿ ಒಂದೇ ಕಾನೂನು ಅಂದಮೇಲೆ ಅವ್ರಿಗೆ ಹೆಂಗ್ರಿ ಸಪ್ರೇಟ್ ಆಗಿರುತ್ತೆ? ವಕ್ಫ್ ಸುಪ್ರೀಂ ಕೋರ್ಟ್ನಿಂದ ಸಪ್ರೇಟ್ ಆಗಿ ಹೆಂಗಿರುತ್ತೆ ಅಂತ? ಹೆಂಗೆ ಸಪ್ರೇಟ್ ಆಗಿರುತ್ತೆ ಹಾಗಿದ್ದಾಗ?